ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಗಂಡಗಲಿ ಕುಮಾರರಾಮನ ವಿಶೇಷ ಏನು? ಇತಿಹಾಸ ಆತನ ಸಂಭ್ರಮಣೆ ಮಾಡೋದೇ ನಮ್ಮ ಉದ್ದೇಶ. ಆತಂದು ಹಿಂದೆ ಒಬ್ಬ ನರಮನುಷ್ಯ ಆಗಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಮಾಡಿದ್ದ, ಬಟ್ ಆತನ ಇತಿಹಾಸದಲ್ಲಿ ಏನೇನೆಲ್ಲ ಸೃಷ್ಟಿ ಆಯಿತು ಅನ್ನೋದೇ ಒಂದು ಇತಿಹಾಸ. ಅದ್ರ ಸಲುವಾಗಿ ನಾವು ಇವತ್ತು ಆತನ ಒಂದು ಜಾತ್ರೆ ವಿಜೃಂಭಣೆಗಾಗಿ ನಾವು ಆಚರಣೆ ಮಾಡಬೇಕು. ಈ ಜಾತ್ರೆಯಿಂದ ನೀವು ಈ ಬೇಸಿಗೆ ಕಾಲದಲ್ಲಿ ಜಾತ್ರೆ ಮಾಡ್ತೀರಿ, ಮುಂದೆ ಮಳೆಗಾಲದ ಏನಾದರೂ ವಿಶೇಷತೆ ಕೇಳ್ತೀರಾ? ಗೊತ್ತು ಸರ್. ಯಾವ ರೀತಿ? ನಾವು ಮನುಷ್ಯರಿಗೆ ನಾವು ಏನೋ ಮೈಯಪ್ಪತ್ತು ಆ ರೀತಿ ಇಲ್ಲ ಸರ್. ನಮ್ಮ ಪೆಟ್ರೋಲ್ಗೆ ನಮ್ಮ ಸ್ವಾಮಿ ಇರ್ತಾನೆ, ಬಟ್ ನಾವು ಕೇಳ್ಬೇಕಂದಾಗ ಆತನ ನಾವು ಸ್ನಾನ ಮಾಡಿಬಿಟ್ಟು ನಾವು ಸ್ಪರ್ಧೆಯಿಂದ ನಿಂತು ಕೇಳಿದಾಗ ನಮ್ಮ ಕೆಲಸ ಆಗುತ್ತಂದ್ರೆ ಆ ಪೆಟ್ರೋಲ್ ಹೆಚ್ಚಿದ ಮೇಲೆ ಹೇಳ್ತದೆ, ಬಟ್ ನಮ್ಗೆ ಅದು ಆಗಲ್ಲ ಅಂದಾಗ ಪೆಟ್ಟಿಗೆ ಕುಂತ್ಬಿಡ್ತೀವಿ. ಅದು ಇತಿಹಾಸ. ಅದರಿಂದ ಏನೇನು ನೀವು ಅರ್ಥ ಮಾಡ್ಕೊತೀರಿ? ಕುಂತರಂದ್ರೆ ನಮ್ಮ ಕೆಲಸ ಆಗಲ್ಲ ಅಂತ, ಆತಾಗ ನಮ್ಮ ಕೋರಿಕೆಗೆ ಎದ್ದನಂದ್ರೆ ನಮ್ಮ ಕೆಲಸ ಈಡೇರುತ್ತಂತ. ಮಳೆ ಬೆಳೆದ ಬಗ್ಗೆ ಕೇಳ್ತೀವಿ ಸರ್. ಯಾವ ರೀತಿ? ಎಲ್ಲ ರೀತಿ ನಮ್ಮ ಮಳೆ ನ್ಯಾಯ ಆಗುತ್ತೆ, ಬೆಳೆ ಹೇಳ್ತೀವಿ. ಈಗ ನಮ್ಗೆ ಯಾವ ಧಾನ್ಯಕ್ಕೂ ನಮಗೆ ಹೆಚ್ಚಿನ ಒತ್ತು ಐತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಅದನ್ನು ಹೇಳ್ತಾನೆ, ಇಲ್ಲಾಂದ್ರೆ ಗಟ್ಟಿಯಾಗಿ ಕೂಡ್ತಾನೆ. ಈಗ ಎಷ್ಟು ಈ ಸುತ್ತಮುತ್ತ ಹಳ್ಳಿ ಎಷ್ಟು ಜನ ಇಲ್ಲಿ ಸೇರ್ತಾರೆ ಈ ಜಾತ್ರೆಗೆ? ಸುಮಾರು ಒಂದು 40-50 ಜನ ಸೇರ್ತಾರೆ. ಕಡಿಮೆ ಅಂದರೆ ಹೆಚ್ಚಿಗೆ ಆಗ್ಬೋದು, ಬಟ್ ನಮ್ಮ ಲೆಕ್ಕಕ್ಕೆ. ಮತ್ತೆ ವಿಶೇಷತೆ ಏನು ಬೇರೆ ಬೇರೆ ರೀತಿಯಿಂದ? ಬೇರೆ ಸರ್ ಆತ ಅದೇ ಸರ್. ನಮ್ಮ ಬೇರೆ ಅಂತಂದರೆ ಈ ಗಂಡಗಲಿ ಕುಮಾರರಾಮ ಇತಿಹಾಸ ಅಂತಂದರೆ ಒಂದು ದೊಡ್ಡ ಅದು ಒಂದು ಹಿಸ್ಟ್ರಿನೇ ಐತೆ, ಬಟ್ ಅದ್ರ ಬಗ್ಗೆ ನಮ್ಮ ಅಧ್ಯಯನ ಮಾಡಿಲ್ಲ, ನಮಗೆ ಗೊತ್ತಿಲ್ಲ. ನನಗೆ ತಿಳಿದಷ್ಟು ಹೇಳ್ತಾರೆ. ಪ್ರತಿ ಶಿವರಾತ್ರಿ ಒಂದಿನ ಮುಂಚೆನೇ ಗಂಡಗಲಿ ಕುಮಾರರಾಮ ಜಾತ್ರೆ ಇದೆ. ಅದಕ್ಕೆ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ನಮ್ಮ ಎಲ್ಲ ಕಲ್ತ್ಕೊಂಡು ಜಾತ್ರೆ ಮಾಡ್ತೀವಿ. ನಮ್ಮೂರಲ್ಲಿ ಪದ್ಧತಿ ಜಾತ್ರೆ ಮಾಡ್ತೀವಿ. ದಿನ ಮಾತ್ರ ಊಟ ಮಾಡ್ತೀವಿ. ಎಷ್ಟು? ಒಂದು ದಿನ? 2 ದಿನ, ಭಾನುವಾರ ಸೋಮವಾರ. ಭಾನುವಾರ ಸೋಮವಾರ 2 ದಿನ ಮಾಡ್ತೀವಿ. ಎಷ್ಟು ಜನ ಆದರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಏನೇನು ಅಡುಗೆ ಮಾಡಿರ್ತೀರಿ? ನಿನ್ನೆ ಹುಗ್ಗಿ, ಅನ್ನ, ಸಾಂಬಾರು, ಬದನೆಕಾಯಿ, ಲಡ್ಡು, ಖಾರ, ಬದನೆಕಾಯಿ, ಅನ್ನ, ಸಾಂಬಾರು. ಒಟ್ಟು ಹೊರಗಿನಿಂದ ಬಂದಿರ್ತಕ್ಕಂಥವ್ರು ಯಾವುದೇ ರೀತಿ ಉಪವಾಸ ಹೋಗಂಗಿಲ್ಲ, ಆ ರೀತಿ ವ್ಯವಸ್ಥೆ ಮಾಡ್ತೀರಿ. ಈ ಗಂಡುಗಲಿ ಕುಮಾರರಾಮನ ಚರಿತ್ರೆ ಯಾವ ರೀತಿ? ಇಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಒಂದು ಹೇಳ್ಬೇಕಂತಂದರೆ ಇಲ್ಲಿ ಒಂದು ಹಿಂದೆ ಒಂದು ಯಾವ ಥರ ಒಂದು ಶಬರಿಮಲೆಯಲ್ಲಿ ಯಾವ ಥರ ಒಂದು ದೇವಸ್ಥಾನ ಇತ್ತು, ಒಂದು ಒಂಥರ ಜೋಪಡಿಯಲ್ಲಿ ಒಂಥರ ಒಂದು ಹಾಕಿಬಿಟ್ಟು ಒಂದು ಆ ಥರ ಒಂದು ದೇವಸ್ಥಾನ ಇಲ್ಲಿ ಇದ್ದಿತ್ತು. ಅದನ್ನು ಈಗ ಬರ್ತಾ ಎಲ್ಲ ಕಾಲ ಬದಲಾವಣೆ ಆಗಿ ಈ ಥರ ದೇವಸ್ಥಾನ ಆಗಿರೋದ್ರಿಂದ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದನ್ನು ಪುರಾತನ ಇತಿಹಾಸ ಕುಮಾರರಾಮ ಒಂದು ಭಾಳ ದೊಡ್ಡ ಇತಿಹಾಸನೇ ಇದೆ. ಇದು ಅವಾಗವಾಗ ನಮಗೆ ಬಂದು ಅಧ್ಯಯನ ಮಾಡ್ತೀವಿ. ನಾವು ಇನ್ನೂ ಚಿಕ್ಕ ಮಕ್ಕಳಾಗ ಒಬ್ಬ ಪ್ರೊಫೆಸರ್ ಇದ್ದರು, ಅವ್ರ ಹೆಸರು ನೆನಪಿಲ್ಲ, ಕೂಡ್ಲಿಂಗಲ್ಲಿದ್ದರು ಒಬ್ಬ ಪ್ರೊಫೆಸರು. ಅವರು ಆ್ಯಕ್ಚುಲಿ ಹೇಳೋದು ಏನಂತಂದರೆ ಇಲ್ಲಿ ಅವಾಗವಾಗ ಪ್ರತಿಯೊಂದು ವರ್ಷವೂ ಬರ್ತಾಯಿದ್ರು. ಅವ್ರಿಗೆ ಬಂದಾಗ ಏನು ಹೇಳ್ತಿದ್ರಪ್ಪ ಅಂತಂದರೆ ಮೂಲ ವಾಸಸ್ಥಳ ಗಂಡುಗಲಿ ಕುಮಾರರಾಮ ಮೆಟ್ರಿಕಲ್ಲೇ ಇರೋದು, ನೆಲೆಸಿರೋಂಥ ಜಾಗ ಅಂತೇಳಿ ಹೇಳ್ತಾಯಿದ್ರು. ಅಷ್ಟು ಮಾತ್ರ ನಮಗೆ ಗೊತ್ತು. ಆದರೆ ನಮ್ಮ ಹಿರಿಯರಿದ್ದಾರೆ, ಅವರು ಪುರಾತನ ಕಾಲದಿಂದ ಇಲ್ಲೇವರೆಗೂ ಏನೇನು ಆತನ ನಡವಳಿಕೆಗಳು, ಆತನು ಏನೇನು ಆಗಿತ್ತು ಎಲ್ಲ ರೀತಿ ಇವತ್ತು ಅದನ್ನು ಪ್ರತಿಯೊಂದು ವರ್ಷಕ್ಕೊಮ್ಮೆ ಆತನ ಮುಖವಾಡನ ತೆಗೆದುಬಿಟ್ಟು ಊರು ಸುತ್ತಲೇ ಮೆರವಣಿಗೆ ಮಾಡಿ ಇವತ್ತು ಸೋಮವಾರ ದಿನ ಸೋಮವಾರ ಬೆಳಗಿನ ಜಾವ 3 ಗಂಟೆ ಊರಿಗೆ ಪ್ರದಕ್ಷಿಣೆ ಮಾಡ್ತಾರೆ. ಸಾಯಂಕಾಲ 8 ಗಂಟೆಗೆ ಆತನ ಮುಖವಾಡ ತೆಗೆದು ನೆಕ್ಸ್ಟ್ ಇಯರ್ ಬರೋಂಥ ವರ್ಷಕ್ಕೆ ಅದನ್ನ ಮುಖವಾಡ ಹೊರಗಡೆ ತೆಗಿತಾರೆ. ಇಷ್ಟು ಮಾತ್ರ ಗೊತ್ತು ನಮ್ಗೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.